ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿರಿ ನಾನು ಖಾರ ಪುಡಿ ಕುಟ್ಟಿಸ್ಬೇಕಂತ ಅಂದ್ಕೊಂಡೀನಿ. ಅದರ ಸಂಬಂಧ ಮೆಣಸಿನ್ಕಾಯಿ ಎಲ್ಲ ಒಣ ಹಾಕೀನಿ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಏನದಲ್ಲ ಅಂದ್ರೆ 1 kg ಮೆಣಸಿನ್ಕಾಯಿ ಇವು ಬೇರೆ ತಂದಾರ, ಗುಂಟೂರು ಮೆಣಸಿನ್ಕಾಯಿ ಅವ. ಇವು ನೋಡಿರಿ ಎಷ್ಟು ಚಂದ ಅವ, ಖಾರ ಕೆಂಪು ಖಾರ ಅದ. ಆಮೇಲೆ ಇವು ಒಂಥರ ಮೆಣಸಿನ್ಕಾಯಿ ಬೇರೆ. ಈ ಸಲ ನೋಡಿರಿ ಮೆಣಸಿನ್ಕಾಯಿ ಭಾಳ ತುಟ್ಟಿ ಅವ. ಆಮೇಲೆ ಇದು 280 ರೂಪಾಯಿಗೆ kg ಅದ. ಇದು ಏನದಲ್ಲ 250 ರೂಪಾಯಿ kg ಅಂತ. ಅದಕ್ಕೆ ನಾನು ಮೆಣಸಿನ್ಕಾಯಿ ತರಿಸೀನಿ ಒಂದು 3 kg. ಇದನ್ನು ಎಲ್ಲ ನಮ್ಮ ಮನೆ ಮಾಡೋಕ್ಕೆ ಬಂದೆಲ್ಲ ಇವನ್ನ ಕಡ್ಡಿ ಅದು ಕಡ್ದು ಸ್ವಚ್ಛ ಮಾಡಿ ಕಳಿಸ್ತಾಳೆ, ಕೊಡ್ತಾಳೆ ಇದನ್ನು. ಆಮೇಲೆ ಏನದ ಯಾರ ಕಡೆಯಿಂದಾರ ಒಯ್ದು ಗಿರಣ್ಯಾಗ ಇಟ್ಟಿಸಿ ಕುಟ್ಟಿಸ್ಕೊಂಬರ್ತೀವಿ ನಾವು. ಇದಕ್ಕೆ ಉಪ್ಪು ಎಣ್ಣೆ ಕೊಟ್ಟು ಕಳಿಸ್ತೀವಿ. ಕೊಂಡದ್ದು ಖಾರ ನೀವು ತಿನ್ನಬೇಡ್ರಿ, ಯಾಕಂದ್ರೆ ಕೊಂಡದ್ದು ಖಾರ ಅಂತಂದ್ರೆ ಏನಾಗ್ತದೆ, ಎಲ್ಲ ಕೆಮಿಕಲ್ ಇರ್ತಾವೆ, ಯಾವ್ಯಾವುದೋ ಕಲರ್ ಹಾಕಿ ಕೆಂಪು ಅಂಥೇಳಿ ಮಾಡ್ತಾರೆ. ಅಗದಿ ರೆಡ್ ಕಲರ್ ಇರ್ತದೆ ಅದು, ಆದರೆ ಅದು ಮೆಣಸಿನ್ಕಾಯಿ ಕಲರೇ ಅಲ್ಲ, ಅದು ಏನೇನೋ ಮಿಕ್ಸ್ ಮಾಡ್ತಾರೆ. ಅದಕ್ಕೆ ನೀವೇನು ಮಾಡಿರಿ, ಈ ಥರ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಕುಟ್ಟಿಸ್ರಿ ನೀವು ಚೆಂದಾಗಿ. ಎಲ್ಲ ಕಡೆ ಸಿಟಿ ಒಳಗಾಯ್ತು ಮೆಣಸಿನ್ಕಾಯಿ, ಸಿಟಿ ಒಳಗೂ ಸಿಗ್ತಾವೆ, ಹಳ್ಳಿ ಒಳಗೂ ಸಿಗ್ತಾವೆ. ಹಳ್ಳಿ ಒಳಗಂದ್ರೆ ಏನದ, ನಮ್ಮಲ್ಲಿ ನಾವು ಇಲ್ಲೇ ಬೆಳೀತಾರಲ್ಲ, ಅದರ ಸಂಬಂಧ ಏನದಲ್ಲ ನಾವು ಬೆಳೆದದ್ದನ್ನೇ ಇಲ್ಲಿದ್ದಿಲ್ಲೇ ತೊಗೊಂಡ್ಬಿಟ್ಟು ನಾವು ಮಾಡ್ತೀವಿ. ನೀವು ಅಂಗಡಿ ಒಳಗೆ ಸಿಗ್ತಾವೆ, ಅಲ್ಲಿನೂ ಸಿಟಿ ಒಳಗೆ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಅಲ್ಲಿಯೂ ಗಿರಣಿ ಇರ್ತಾವೆ, ಕುಟ್ಟಿಸ್ರಿ. ಯಾಕಂದ್ರೆ ಕೊಂಡದ್ದು ಖಾರ ತಿನ್ನಬೇಡ್ರಿ, ಏನೇನೋ ಕೆಮಿಕಲ್ ಇರ್ತಾವೆ. ಸುಮ್ಮನೆ ಕೆಂಪು ಕಲರ್ಗೆ ಅಂತ ತಿಳ್ಕೊಂಡು ಕೆಂಪು ಕಲರ್ ಹಾಕಿಬಿಡ್ತಾರೆ. ಅದನ್ನು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ನೀವು ಮೆಣಸಿನ್ಕಾಯಿ ತಂದುಬಿಟ್ಟು ಚೆಂದಾಗಿ ಆರಿಸಿ ಸ್ವಚ್ಛ ಮಾಡಿಸಿ ಕುಟ್ಟಿಸ್ಕೊರಿ. ಕುಟ್ಟಿಸ್ಕೊಂಡ್ಬಿಟ್ಟು ಎಲ್ಲ ಚೆಂದಾಗಿ ಇದನ್ನು ಮಾಡಿಕೊಂಡು ಈ ಥರ ನೋಡಿರಿ ಮೆಣಸಿನ್ಕಾಯಿ ಎಷ್ಟು ಚೆಂದವ ನೋಡಿ, ಹೆಂಗೆ ಮುರಿತಾವೆ ಪಟ್ಟ ಅಂತ. ಈ ಥರ ಒಣಗಿಸಿ ನೋಡಿರಿ. ಈಗ ಬರ್ತಾಳ್ರಿ ಆಕೆ ನಮ್ಮ ಕೆಲಸ ಮಾಡೋಕ್ಕೆ. ಈಕೆ ಹಿಂಗೆ ಬಂದು ಎಲ್ಲ ಸ್ವಚ್ಛ ಮಾಡಿ ಸೋಸ್ಕೊಡ್ತಾಳೆ. ಸೋಸ್ಕೊಟ್ಟಿಂದ ಒಯ್ದಿಟ್ಟು ಬರ್ತೀವಿ ನಾವು. ಗಿರಣ್ಯಾಗ ಖಾರ ಕುಟ್ಟಿಸ್ಕೊಂಬಂದ್ರೆ ಎಷ್ಟು ಚೆಂದ ಆಗ್ತದೆ ನೋಡ್ರಲ್ಲ. ಕುಟ್ಟಿಸಿದ ನಾನು ಖಾರ ಕುಟ್ಟಿಸಿಂದ ಖಾರ ತೋರಿಸ್ತೇನೆ ನಿಮಗೆ, ನೋಡ್ಬೇಕಾದ್ರೆ. ಈಗ ಆಲ್ರೆಡಿ ಒಂದು 2 kg ಕುಟ್ಸೀನಿ ನಾನು. ಈಗ ಮತ್ತೆ ಇವು 2 kg ಒಣ ಹಾಕೀನಿ. ಇವೆಲ್ಲ ಎದಕ್ಕಂತಂದ್ರೆ ಇದೊಂಚೂರು ಎಲ್ಲ ಮಸಾಲೆ ಪುಡಿ ಮಾಡಲಿಕ್ಕೆ, ಆಮೇಲೆ ಇದಿಷ್ಟು ಖಾರ ಪುಡಿ ಕುಟ್ಟಿಸ್ಲಿಕ್ಕೆ. ಅಂದ್ರೆ 1 ವರ್ಷದ ತನಕ ನಾವು ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀವಿ. ನಡುವೆ ಎಲ್ಲ ಹಿಂಗೆ ಮಳೆಗಾಲ ಚಳಿಗಾಲ ಬರ್ತದೆ, ಅವಾಗೆಲ್ಲ ಮೆಣಸಿನ್ಕಾಯಿ ಒಣಗಂಗಿಲ್ಲ, ಗಿರಣಿ ಒಳಗೆ ಕುಟ್ಟಂಗಿಲ್ಲ. ಅದರ ಸಂಬಂಧ ಫಸ್ಟಿಗೆ ಏನದಲ್ಲ ಬೇಸಿಗೆಯಾಗಿ ಇವನ್ನೆಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಈಗ ನೋಡಿರಿ ಇದು ಖಾರ 2 kg ಕುಟ್ಟಿಸ್ಕೊಂಬಂದಾರ. ನೋಡಿರಿ ಎಷ್ಟು ಚೆಂದದ ಕಲರ್, ನೋಡಿರಿ ಹೆಂಗೆ ನೋಡಿರಿ. ಈ ಥರ ಎಷ್ಟು ಚೆಂದ ಕಲರ್ ಆಗ್ತದೆ. ಇದೇ ಥರನೇ ಅವರು ಕಲರ್ ಅದ ಭಾರಿ ಅದ ಅಂತ ತಿಳ್ಕೊಂಡು ಪಾಕೆಟ್ನಾಗ ಹಾಕಿ ಮಾರ್ತಾರೆ. ಅದೆಲ್ಲ ಸರಿಗಿರಂಗಿಲ್ಲ. ನೀವು ಈ ಥರದ್ದೇನು ಸಿಟಿ ಒಳಗೆ ಮೆಣಸಿನ್ಕಾಯಿನೂ ಸಿಗ್ತಾವೆ, ಆಮೇಲೆ ಇದ್ರ ಖಾರದ ಗಿರಣಿನೂ ಇರ್ತಾವೆ, ಎಲ್ಲ ಇರ್ತಾವೆ. ನಾವು ಹೆಂಗೆ ಮಾಡ್ಕೋತೀವಿ ಹಂಗೆ ಇರ್ತದೆ. ಸ್ವಲ್ಪ ಟೈಮ್ ತೊಗೊಂಡು ಒಂದು 10 ದಿನ 15 ದಿನ, 1 ತಿಂಗಳೇ ಏನ್ರಿ, 1 ತಿಂಗಳು ಕಷ್ಟ ಬಿಟ್ಟಿವಿ ಬೇಸಿಗೆಯಾಗ ಅಂದರೆ ಇಡೀ ವರ್ಷ ತನಕ ನಾವು ಆರಾಮ ಕೆಮಿಕಲ್ ರಹಿತವಾದ ಎಲ್ಲ ಆಹಾರಗಳ ತಿನ್ಬೋದು ನಾವು, ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಬೇಸಿಗೆ ಒಳಗೆ. ಅದಕ್ಕೆ ನೀವು ಈ ಥರ ಮಾಡ್ಕೊರಿ. ಇನ್ನೂ ಮಸಾಲೆ ಪುಡಿ ಅದು ಮಾಡೋದದು, ಅದಕ್ಕೆ ಮೆಣಸಿನ್ಕಾಯಿ ಸೋಸಿ ಇಟ್ಟೀನಿ. ಇನ್ನು ಇವನ್ನ ಸೋಸಬೇಕು. ಬರ್ತಾಳೆ ಸದ್ಯ ಬಂದುಬಿಟ್ಟು ಮಾಡಿಕೊಡ್ತಾಳೆ ಆಕೆ. ಮಾಡಿದ ಮೇಲೆ ಗಿರಣಿಗೆ ಹೋಗಿ 1-2 kg ಕುಡ್ಸಿದ್ನಿ ಅಂದ್ರೆ ಇದು 2 ಅದು 2 4 kg 1 ವರ್ಷದ ತನಕ ನಮಗೆ ಆಗ್ತದೆ. ಹಿಂಡಿ ಅದು ಹುಡುಗರಿಗೆ ಅದೆಲ್ಲ ಕಟ್ಟಲಿಕ್ಕೆ ಅದಕ್ಕೆ ಬೇಕಾಗ್ತದಲ್ಲ ಖಾರ ಪುಡಿ. ಅದರ ಸಂಬಂಧ ಈ ಥರ ನಾನು 1 ವರ್ಷಕ್ಕಾಗಷ್ಟು ಮಾಡಿಟ್ಟಿರ್ತೀನಿ. ನೋಡಿರಿ ಎಷ್ಟು ಚೆಂದ ಕಲರ್ ಅದ. ನೀವು ಈ ಥರ ಮಾಡ್ತೀರಲ್ಲ, ನೋಡಿರಿ ಅಂದ್ರೆ ವಿಡಿಯೋ ಪೂರ್ತಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಯಾರು ಹೊಸದಾಗಿ ನೋಡ್ತೀರಿ ಅವ್ರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ, ಶೇರ್ ಮಾಡಿರಿ. ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೀರಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.